ನಿನ್ನೆಯ ಚಿಂತೆಗಳಿಂದ ನಾಳೆಯನ್ನ ಕೆಡಿಸಿಕೊಳ್ಳಬೇಡಿ, ಇಂದಿನ ದಿನವನ್ನ ಸದುಪಯೋಗಗೊಳಿಸಿ. ಗೌತಮ ಬುದ್ಧ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಬರಿ ಸತೀಶ್. ಇವತ್ತಿನ ರೆಸಿಪಿ ಎಂತ ಗೊತ್ತಾ? ನನ್ನ ಫಸ್ಟ್ ವಿಡಿಯೋ ಬಂಗಡಿ ಮೀನು ಗಸಿ ನಿಮ್ಗೆಲ್ರಿಗೂ ಇಷ್ಟ ಆಯ್ತಲ್ಲ, ಅದೇ ಥರ ಅದೇ ಬಂಗಡಿ ಮೀನನ್ನು, ಅಂದರೆ ಅದೇ ಆ ಬಂಗಡಿ ಮೀನಲ್ಲ, ಬಂಗಡಿ ಮೀನನ್ನು ಇನ್ನೊಂದು ಸಿಂಪಲ್ ಮೆಥಡ್ ಹಂಗೆ ಗ್ರೇವಿ ಮಾಡೋದು. ಗ್ರೇವಿ ಅಂದ್ಲಕ್ಕ ಇದೊಂಥರ ಹೊಸ ಥರ ಅಂದರೆ ಇದಕ್ಕೆ ಬಂಗಡಿ ಮೀನು ಮತ್ತು ಅರ್ಕೋಳಿ ಮೀನು ಅಂಜಲ್ ಅಂತತ್ತಲ್ಲ, ಅದು ಮಾತ್ರ ಮಾಡೋಕೆ ಹಾಕೋದು. ಮತ್ತು ಫಾಸ್ಟ್ ಅದ್ರ ಕಣ್ಣಂಗೆ ಗ್ರೈಂಡರೇ ಕಡಿಕ ಆ ಥರ ತುಂಬ ಕೆಲಸ ಎಂತ ಇಲ್ಲ. ಇದು ಬೇಗ ಆಗ್ತದೆ, ಚಟ್ಪಟ ಅಂದತ್ತ ಹಾಗೆ ಬಾಯಿಗೂ ಚಟ್ಪಟ್ ಅಂತತ್ತಲ್ಲ, ಹಾಗೆ ಹುಷಾರಿಲ್ದಿದ್ದರಿ ಮಾಡಿ ಕೊಟ್ರಂತೂ ಅದಷ್ಟು ಲಾಯ್ಕತ್ತು ಬಾಯಿ ರುಚಿಗೆ. ಸೊ ನಾವೀಗ ಬಂಗಡಿ ಮೀನು ಗಸಿಗೆ ಗಸಿ ರಸ ವಾಟ್ ಎವರ್ ಅದಕ್ಕೆ ಎಂತೆಂತ ಬೇಕಂದೇಳಿ ನಾನು ನಿಮ್ಗೆ ಹೇಳಿಕೊಡ್ತೆ. ಬಂಗಡಿ ಮೀನು 4 ಬಂಗಡಿ ಮೀನನ್ನ ತಗೊಂಡಿದ್ದೆ. ಸೊ ಅದನ್ನ ಈ ಥರ ಹೋಲ್ಡ್ ಮಾಡ್ಕೊಂಡಿದ್ದೆ. ಇದು ಬಂಗಡಿ ಮೀನು ಆಯ್ತಲ್ಲ, ಇದರೊಟ್ಟಿಗೆ ನಮ್ಗೀಗ ಮಾಡೋಕೆ ಬೇಕಾಗೋದು ಸಾಸಿವೆ ಒಗ್ಗರಣೆಗೆ, ಕಾಳು ಮೆಣಸು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಒಣಮೆಣಸಿನ್ಕಾಯಿ ಸ್ವಲ್ಪ ಎಂದಳಿ ಅಂತ ಕೇಳ್ತಾ ಇದ್ದೆ. ಅಂದರೆ ಚೂರು ಹಾಕೋದು, ಇಷ್ಟೆಲ್ಲ ಹಾಕೋದು ಬೇಡ, ನಾನು ಹಾಕೋದನ್ನು ನಿಮ್ಗೆ ತೋರಿಸ್ದೆ. ಮತ್ತೀಗ ನಾನು 4 ಬಂಗಡಿ ಮೀನು ತಗೊಂಡದ್ರಿಂದ ನೀವು ಜಾಸ್ತಿನೂ ತಗೊಂಡ್ಲಕ್ಕಲ್ಲ, ಹಾಗಾಗಿ ಈ 4 ಬಂಗಡಿ ಮೀನಿಗೆ ಎಷ್ಟು ಹಾಕ್ತಾನೆ ಮಿಕ್ಸಿಗೆ ಹಾಕೋತಿ ನಾನು ನಿಮ್ಗೆ ಹೇಳ್ತೆ. ಶುಂಠಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಹಸಿಮೆಣಸು, ಟೊಮ್ಯಾಟೊ, ನೀರುಳ್ಳಿ. ಇದು ನಿಮ್ಗೆ ಸ್ವಲ್ಪ ಆಶ್ಚರ್ಯ ಅನ್ಸುತ್ತಲ್ಲ, ಬೆಲ್ಲ. ಹೌದು, ಈ ಬೆಲ್ಲ ಬೇಕು. ಅದು ಎಂತಕ್ಕೆ ಹಾಕತ್ತಂದೇಳಿ ನಾನು ನಿಮ್ಗೆ ಹೇಳ್ತೆ. ಅದ್ರ ಜೊತೆಗೆ ಒಂದು 2 ಸ್ಪೂನ್ ಅಪ್ಪಷ್ಟು ಕಾಯಿ, ಎಂತಕ್ಕಂದ್ರೆ ಆ ಮಸಾಲ ಕೂಡ್ಕಲ್ಲ, ಅದಕ್ಕೋಸ್ಕರ. ಕರಿಬೇವು, ಬೇವಿನೆಲೆ, ಬೇವಿನ ಸೊಪ್ಪು ಎಂತ ಅದು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದಿಷ್ಟು ಅರ್ಧ ಲಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು. ನಾನು 4 ಬಂಗಡಿ ಮೀನಿಗೆ 2 ಸ್ಪೂನ್ ಅಪ್ಪಷ್ಟು ಕಾಯಿನ ಹಾಕ್ತಾ ಇದ್ದೆ. ಇದು ಎಂತಕ್ಕೆ ಹಾಕ್ತಿದ್ದೆ ಅಂದರೆ ಇದೊಂದು ಚೂರಿತ್ತು, ಅದು ಮಸಾಲ ಕೂಡ್ಕಂದೇಳಿ ಹೇಳಿ. ಇದಕ್ಕೆ ಒಂದು 10-12 ಮೆಂತಿ ಕಾಳು, ಅರ್ಧ ಚಮಚ ಕೊತ್ತಂಬರಿ ಕಾಳು, ಅರ್ಧ ಚಮಚ ಕಾಳು ಮೆಣಸು, ಒಂದು ಸಣ್ಣ ನೀರುಳ್ಳಿ ತಗೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೆ. 2 ಹಸಿಮೆಣಸಿನಕಾಯಿ, ಹಾಗೆ ಟೊಮೆಟೊನ ನಾನು ಮಿಕ್ಸಿನೇ ಮಾಡ್ಕೊತ ಇದ್ದೆ. ಸೊ ಇಲ್ಲಿ 2 ಟೊಮೆಟೊ ತಗೊಂತೆ, ನಿಮ್ಗೆ ಬೇಕಾದ್ರೆ 3 ಟೊಮೆಟೊನೂ ತಗೊಂಡ್ಲಕ್ಕ. ಇದಕ್ಕೆ ಮೇನ್ ಬೇಕಾಗೋದೇ ಟೊಮ್ಯಾಟೊ ಜೊತೆಗೆ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೆ, ಇದಕ್ಕೆ ಹಾಕ್ತಾ ಇದ್ದೆ ಡೈರೆಕ್ಟಾಗಿ. ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೆ. ಇದಕ್ಕೆ ಈ ಕಲರ್ ಬಂದರೆ ಯಾರಿಗೂ ಬಂಗಡಿ ಮೀನು ಇಷ್ಟ ಆಗ್ತಿಲ್ಲ, ಹಾಗಾಗಿ ನಾನು ಇದಕ್ಕೆ ಕೆಂಪು ಮೆಣಸನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೆ. ಇದನ್ನು ಮತ್ತೆ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೆ. ಈಗ ಇದಕ್ಕೆ ಹುಣಸೆ ಹಣ್ಣು ಮತ್ತು ಒಂದು 4-5 ಬೆಳ್ಳುಳ್ಳಿನ ಸೇರಿಸ್ಕೊಂಬ. ಆಯ್ತು, ಇನ್ನು ಇದಕ್ಕೆಂತ ಆ್ಯಡ್ ಮಾಡೋಕ್ಕಿಲ್ಲ. ಇದು ಫುಲ್ ಫೈನ್ ಪೇಸ್ಟ್ ಆದಮೇಲೆ ಮತ್ತೆ ಒಗ್ಗರಣೆ ಮಾಡ್ಕ. ಫಸ್ಟ್ ನೀವು ಯಾವ ಅಡುಗೆಗೆ ಪದಾರ್ಥ ಮಾಡ್ತೀರಿ ಅಲ್ಲ, ಅದನ್ನು ಬಿಸಿಂಗಿಡಿ. ನಾನು ಆಲ್ರೆಡಿ ಗ್ಯಾಸ್ ಆನ್ ಮಾಡಿದೆ. ಮಣ್ಣಳಿಗೆ ಸ್ವಲ್ಪ ಟೈಮ್ ತಕ್ಕಂಥದ್ದು ನಿಮ್ಗೆ ಗೊತ್ತಿತ್ತಲ್ಲ, ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ. ಇದು ಎಣ್ಣೆ ಕಾದಿತ್ತಂತೇಳಿ ಗೊತ್ತಾದ ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ. ಇದು ಸಾಸಿವೆ ಜಟಪಟ ಅಂಕ. ಇದಕ್ಕೆ ತೊಳೆದಿಟ್ಟು ಕರಿಬೇವು, ಬಂಗಡಿ ಮೀನಿಗೆ ಕರಿಬೇವು ಇಲ್ಲದೇ ಇಲ್ಲ. ಸೊ ಹಾಗೆ ನಾನು ಆಲ್ರೆಡಿ ಒಣಮೆಣಸು, ಹಸಿಮೆಣಸು ಎಲ್ಲ ಹಾಕಿದೆ. ಶಾಸ್ತ್ರಕ್ಕೊಂದು ಇದು ಹಾಕ್ತೆ, ಒಣಮೆಣಸು ಹಾಕ್ತೆ, ಗುದ್ದಿ ಇಟ್ಟದ್ದು ಬೆಳ್ಳುಳ್ಳಿ. ಕಡಿಗೆ ಶಬರಿ ಹ್ಯಾಂಗ್ ಮಾಡೋದಂತ ಫೋನ್ ಮಾಡಕ್ಕೆ ಹೇಳ್ತೆ. ಈಗ ಇದಕ್ಕೆ ಆಲ್ರೆಡಿ ಕಡ್ದಿಟ್ಟು ಮಸಾಲೆ ಇತ್ತು ಕಣೆ, ಇದನ್ನು ಹಾಕಿ. ಈ ಮಸಾಲೆ ಹಸಿ ವಾಸನೆ ಹೋಗೋ ತನಕ ಒಂಚೂರು ಫ್ರೈ ಮಾಡಿ. ಒಂಚೂರು ಫ್ರೈ ಆಗ್ತಾ ಇರಲಿ. ಈಗ ಇದು ಫ್ರೈ ಆಯ್ತು ಕಣಿ. ಇದಕ್ಕೆ ನಿಮಗೆ ಯಾವ ಹದಕ್ಕೆ ಮೀನಿನ ರಸ ಬೇಕಲ್ಲ, ಇದು ತುಂಬ ದಪ್ಪನೂ ಬೇಡ, ತುಂಬ ತೆಳುವೂ ಬೇಡ. ನಾನು ನಿಮ್ಗೆ ತೋರಿಸ್ದೆ ಯಾವ ಹದಕ್ಕೆ ಬೇಕಂದೇಳಿ ಹೇಳಿ. ಆ ಹದಕ್ಕೆ ಇದನ್ನು ರೆಡಿ ಮಾಡ್ಕೊಂಡು. ಇದೊಂಚೂರು ದಪ್ಪನೇ ಆಯಿತು, ಇಷ್ಟು ದಪ್ಪ ಬೇಡ, ಯಾಕಂದರೆ ಸಾರು ಕೊದ್ದು ಇನ್ನೂ ದಪ್ಪ ಆತ ಹೊತ್ತದ. ಸೊ ಹಾಗಾಗಿ ಒಂಚೂರು ನಾವು ತೆಳು ಮಾಡ್ಕೊಂಬ. ಇದಿನ್ನೂ ಕೊದುಕಿತ್ತು ಮೀನು ಹಾಕ, ಹಂಗಾಗಿ
ಮತ್ತು ತುಂಬ ದಪ್ಪಾರು ಅದಷ್ಟು ಲಾಯ್ಕತ್ತಿಲ್ಲ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕಂತೆ. ಇದು ಕುದೀತಾ ಇರಲಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುವ. ಮೀನಿಗೆ ಗೊತ್ತಿತ್ತಲ್ಲ ನಿಮ್ಗೆ, ಆಬ್ವಿಯಸ್ಲಿ ಬಂಗಡಿ ಮೀನಿಗೆ ಉಪ್ಪು ಜಾಸ್ತಿ ಬೇಕು. ಸೊ ಉಪ್ಪು, ಹಾಗೆ ಇಷ್ಟು ಸಣ್ಣ ಬೆಲ್ಲ. ಇದು ಸಿಹಿ ಬಪ್ಪುಕಲ್ಲ, ನಾವು ಟೊಮೆಟೊ ಯೂಸ್ ಮಾಡಿದ್ದಲ್ಲ, ಆ ಟೊಮೆಟೊ ಒಂಥರ ಫ್ಲೇವರ್ ಕೊಡುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ, ಅಂದರೆ ತಿನ್ಬತ್ತಿ ನಿಮ್ಗೆ ಅದು ಹಿತ ಫ್ಲೇವರ್ ಇರ್ಕ ಟೊಮೆಟೊದ ವಾಸನೆ ಅನ್ಸೋಕಾಗ. ಹಾಗಾಗಿ ಒಂದು ಸಣ್ಣ ಬೆಲ್ಲ ಇದಕ್ಕೆ ಹಾಕಿ ಇದು ಕುದೀಲಿ, ಫುಲ್ಲು ಕುದೀಲಿ. ಇದು ಆ್ಯಕ್ಚುಲಿ ನನ್ನ ಅಜ್ಜನ ಫೇವ್ರೆಟ್ ಮೀನು ಸಾರು. ಇದ್ರ ಮುಂದೆ ಯಾವ ಪದಾರ್ಥ ಇದ್ದರೂ ನಂಗೆ ಇದೇ ಮೀನು ರಸ ಕೊಡಂದೇಳಿ ಹೇಳ್ತಾ ಇದ್ದೀರ. ಇದು ಅದಕ್ಕೆ ನಾನು ನಮ್ಮ ಅಜ್ಜಯ್ಯ ತೀರಿ ಮೇಲೆ ನಾನು ಈ ಸಾರು ಮಾಡೋದು ತುಂಬ ಕಮ್ಮಿ, ಯಾಕಂದ್ರೆ ಅದು ನಂಗೆ ನೆನಪಾಪೋದು ಅವರು. ಬಟ್ ಇದು ತುಂಬ ಲಾಯ್ಕತ್ತು, ತುಂಬ ಟೇಸ್ಟ್. ಈ ಬಾಯಿ ರುಚಿ ಇಲ್ದಿದ್ದರಿಗೆ, ಜ್ವರ ಬಂದರಿಗೆ, ಅಂದರೆ ಬಾಯಿ ರುಚಿ ಇಪ್ಪರಿಗಂತೂ ಬಿಡಿ, ಈ ಬಾಯಿ ರುಚಿ ಇಲ್ಲದೆ ನಂಗೆ ಊಟ ಸೇರೋದೇ ಇಲ್ಲ, ನಂಗೆ ಬಾಯಂಗೆ ಟೇಸ್ಟ್ ಇಲ್ಲ ಅಂತ ಕಣಿ, ಅವರಿಗಿದು ಸೂಪರ್ ಸಾರ್. ಇದು ಕುದಿ ಬರಲಿ. ಇದಿನ್ನು ಕುದಿ ಬರಲಿಲ್ಲ. ಬಂದ್ರ ಮೇಲೆ ಬಂಗಡಿ ಮೀನು ಹಾಕುವ. ಇದು ಎರಡೇ ರೆಸಿಪಿಗೆ ಲೈಕಪ್, ಎರಡೇ ಮೀನಿಗೆ ಲೈಕಪ್, ಸಾರಿ. ಒಂದು ಬಂಗಡಿ ಮೀನು, ಒಂದು ಅರ್ಕೋಳಿ ಮೀನು. ಮತ್ತು ಈ ಗ್ರೇವಿ ನೀವೇನಾದ್ರು ಮಾಡೋದಿದ್ರೆ ಕಂಪಲ್ಸರಿ ಮೀನು ಮಂಡಿ ಹಾಕಿ. ಬರೀ ಗ್ರೇವಿ ಮಾಡಿ ಮೀನು ಹಾಕ್ರೆ ಲೈಕತ್ತಿಲ್ಲ, ಅದಕ್ಕೆ ಮಂಡಿ ಹಾಕ್ರೆ ಮಾತ್ರ ಅದ್ರ ಟೇಸ್ಟ್ ಬಪ್ಪುದು. ಯೂಶ್ವಲಿ ಮೀನು ಸಾರಿಗೆ ಹಾಗೆ ಮಂಡಿ ಹಾಕ್ರೆ ಮಾತ್ರ ಅದ್ರ ರಸಕ್ಕೆ ಟೇಸ್ಟ್ ಬಪ್ಪುದು. ಸೊ ಹಾಗಾಗಿ ಇವೆರಡು ಮೀನಿಗೆ ಮಾತ್ರ ಈ ಗ್ರೇವಿ. ಇದೇ ಮಸಾಲಿನ ನೀವು ಬೇರೆ ಮೀನಿಗೆಲ್ಲ ಟ್ರೈ ಮಾಡಿದ್ರೆ ಗ್ಯಾರಂಟಿ ಅದು ಲೈಕ್ ಬತ್ಲಕ್ಕೆ ನಾನು ಅದು ಎಕ್ಸ್ಪೆರಿಮೆಂಟ್ ಮಾಡಿ ಕಂಡಿದೆ. ಸೊ ಇದೇನು ಅಂದರೆ ಹೊಸದಾಗಿ ಕಂಡು ಹಿಡಿದ ರೆಸಿಪಿ ಅಲ್ಲ, ಇದು ಹಳಿ ರೆಸಿಪಿಯೇ, ಕರಾವಳಿ ಭಾಗದ ರೆಸಿಪಿಯೇ. ಬಟ್ ಅದು ಮಾಡೋ ಜನ ತುಂಬ ಕಡಿಮೆ ಇದ್ದೀರಾ. ಬಟ್ ಇದು ಮಾಡಿ ಕಂಡ್ಯಾರ ಮಾತ್ರ ಮತ್ತೆ ಬಿಡೋದಿಲ್ಲ, ಪದೇ ಪದೇ ಮಾಡ್ತಾ ಇರ್ತಾರೆ. ಒಂದು ಹಂತಕ್ಕೆ ನಮ್ಮ ಸಾರು ಕುದ್ದಿತ್ತು. ಇನ್ ಕೇಸ್ ನಿಮ್ಮ ಮನೆಗೆ ಯಾರು ಇವತ್ತು ಪಟ್ಟ ಗೊತ್ತಾಯ್ತು ಮೀನು ತಿಂತಿಲ್ಲ, ಅವರು ವೆಜಿಟೇರಿಯನ್ ಅಂದರೆ, ಇಷ್ಟನ್ನೇ ತೆಗ್ದಿಡಿ ಕಾಣಿ. ಇಷ್ಟೇ ಸಾರು ಕೊಟ್ಟು ಅವ್ರಿಗೆ ಊಟಕ್ಕೆ ಹಾಕಿ ಲೈಫ್ ಲಾಂಗ್ ಅವ್ರು ನಿಮ್ಮನ್ನು ನೆನ್ಬಿಡೋದಿಲ್ಲ. ಯಾಕಂದರೆ ಅಷ್ಟು ಲಾಯ್ಕತ್ತಿದ್ದು ಊಟ ಮಾಡೋಕ್ಕೆ. ನಮ್ಮನೆಗೆ ಒಬ್ಬರು ಹಾಗೆ ವೆಜ್ಜಿನರು ಇದ್ರು, ಅವ್ರಿಗೆ ಇದನ್ನು ತೆಗ್ದಿಡ್ತೆ. ಇದು ವೆಜ್ ಅಂದರು, ಇದಕ್ಕೆ ಮೀನು ಹಾಕದೇ ಇದ್ರೂ ಕೂಡ ಇದೇನು ಫ್ಲೇವರ್ ಹಾಳಾತಿಲ್ಲ. ಸೊ ಈಗ ನಾವು ಮೀನನ್ನು ಆ್ಯಡ್ ಮಾಡುವ. ಇದು ನಮ್ಮ ತರಕಾರಿ ಸಾರರಿಗೆ. ಈಗ 1 by 1 ಬಂಗಡಿ ಮಂಡಿ ಹಾಕಿ ಕುದಿಸೋ ಟೈಮ್ ಬಂದಿತ್ತು. ಮೀನು ಹಾಕ್ರ ಮೇಲೆ ನಾವು ಮೀನಿಂದ ಸೌಂಟನ್ನು ತೆಗಿಕ್ 1 ನಿಮಿಷ ಕೈ ತೊಳ್ಕೊಬತ್ತೆ. ಇದು ಮೀನು ಹಾಕಿತ್ತಲ್ಲ, ಇನ್ನು ಸೌಂಟ್ ಹಾಕೋಂಗಿಲ್ಲ ಮೀನು ಸಾರಿಗೆ. ಏನಿದ್ರು ಈ ಬಟ್ಟೆ ತಗೊಂಡು ಹಿಂಗೆ ತಿರ್ಸ್ಕೊ. ಇದೀಗ ಬಂಗಡಿ ಮೀನು ಕೋದಿಕ್ ದೊಡ್ಡೂರಿ ಮಾಡಿದೆ. ಇನ್ನು ನಮ್ಮ ಕೆಲಸ ಇಲ್ಲ, ಇನ್ನು ಮಸಾಲೆಗೂ ಬಂಗಡಿ ಮೀನಿಗೂ ಕೆಲಸ. ಸೊ ಈ ಹದಕ್ಕೆ ಕೊದಕ್ಕೆ ಸ್ಟಾರ್ಟರೆ ಬಂಗಡಿ ಮೀನು ಬೆಂದಿತ್ತು. ಆ್ಯಸ್ ಯೂಶ್ವಲ್ ನಾನು ಹೇಳ್ತಲ್ಲ, ಮೀನಿನ ಕಣ್ಣು ಹೊರಗೆ ಬಂದರೆ ಮೀನು ಬೆಂದಿತ್ತಂತ ಲೆಕ್ಕ. ಸೊ ಹಾಗಾಗಿ ನಮ್ದು ಈ ಮೀನು ರಸ ರೆಡಿ. ಇನ್ನೆಂತೆಲ್ಲ ಉಂಬುದಷ್ಟೇ ಮೀನು ರಸ ಹಾಯ್ಕೊಂಡು ಗ್ಯಾಸ್ ಆಫ್ ಮಾಡಿದೆ. ಯಾರು ಕುದೀತಾ ಇತ್ಕಣಿ, ಅದಷ್ಟು ಮಣ್ಣು ಮಾಡ್ಕೆಲ್ಲಿ ಕುದವತಿ ಹಾಗೆ. ಸೊ ಈಗ ರುಚಿ ಕಾಮ್ ಟೈಮ್. ನಾನೇ ಮಾಡಿದ ಅಡುಗೆ ನಾನೇ ರುಚಿ ಕಾಣ್ತಿದ್ದೆ, ಬಿಸಿ ಬಿಸಿ ಇತ್ತು. ಉಪ್ಪು ಖಾರ ಹುಳಿ ಕಾಮ್ದಷ್ಟು, ಯಾಕಂದರೆ ಇದು ನಂದು ಆಲ್ ಟೈಮ್ ಫೇವ್ರೇಟ್ ರೆಸಿಪಿ ನಿಮ್ಗೆ ಹೇಳ್ದಂಗೆ. ಸೂಪರ್. ನಾನು ಕುಕ್ಕಿಂಗ್ ಮಾಡ್ತಲ್ಲ, ವೀಡಿಯೋಸ್ ಎಲ್ಲ ಚಂದ ಬರ್ಕಂತೇಳಿ, ಡೆಕೋರೇಷನ್ ಮಾಡ್ಕಂತೇಳಿ ಹೇಳಿ ನನ್ನ ಫ್ರೆಂಡ್ ಶುಭ ಇದನ್ನೆಲ್ಲ ಕೊಟ್ಟದಾಗ ಹಚ್ಚದ ದೀಪ ಕೂಡ, ಅಂದರೆ ಆಗ ಇನ್ನೊಂದು ವಿಡಿಯೋ ಮಾಡಿತ್ತಲ್ಲ, ಹಿಂದಿನ ವಿಡಿಯೋ ನಮ್ಮ ಮಜ್ಜಿಗೆ ದೋಸೆಲ್ಲ. ಸೊ ಥ್ಯಾಂಕ್ ಯು ಶುಭ. ಹಾಗೆ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ನಮ್ಮ ಮೇಲಿರಲಿ. ಇನ್ನೂ ಹೆಚ್ಚೆಚ್ಚಿನ ಹೊಸ ವೀಡಿಯೋಗಳನ್ನು ಮಾಡಿ ನಾವು ನಿಮಗೆ ದರ್ಪಣದ ಮುಖಾಂತರ ನಿಮ್ಮ ಹತ್ತಿರಕ್ಕೆ ಬರುತ್ತೆ. ದಯವಿಟ್ಟು ನಮ್ಮನ್ನು ಪ್ರೀತಿಯಿಂದ ಪ್ರೋತ್ಸಾಹಿಸಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಬರಿ ಸತೀಶ್.